ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತು KCET 2026 ರಿಸಲ್ಟ್ ಬಂದಿದೆ. ಬಹಳ ಜನ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ ನ ನೋಡ್ಕೊಂಡಿದ್ದೀರಿ. ಸೊ ನಿಮ್ಮ ರಿಸಲ್ಟ್ ನಿಮಗೆ ಖುಷಿಯನ್ನು ತಂದಿರಬಹುದು, ಬೇಜಾರನ್ನು ತಂದಿರಬಹುದು. ಬಟ್ ಏನೇ ಆಗಿದ್ರೂ ಕೂಡ ಇವತ್ತು ನೀವು ಖುಷಿಯಿಂದ ಇರಿ ಅಥವಾ ಇವತ್ತು ನೀವು ಬೇಜಾರಿಂದ ಇರಿ, ಅದಕ್ಕೆ ನೀವೇ ಕಾರಣರಾಗಿರ್ತೀರಿ. ಮತ್ತು ನೀವು ಆಲ್ರೆಡಿ ಏಪ್ರಿಲ್ 23, 24ಕ್ಕೆ ಏನು ನಿಮ್ಮ ಪೇಪರ್ ನಲ್ಲಿ ಬರೆದು ಬಂದಿದ್ರಿ ಅದರ ಒಂದು ಹಣೆ ಬರ ಇವತ್ತು ಬಂದಿದೆ. ಅಂದ್ರೆ ಯಾವ ರೀತಿ ಇರ್ತದ ಅಂತಂದ್ರೆ, ವರ್ಷ ಪೂರ್ತಿ ಹಾರ್ಡ್ ವರ್ಕೇ ಮಾಡದೇನೆ ನನಗೆ ಒಳ್ಳೆ ರ್ಯಾಂಕ್ ಬರಬೇಕಿತ್ತು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅನ್ನೋದು ಏನಿದೆ ಅದು ಕಂಪ್ಲೀಟ್ಲಿ ರಾಂಗ್. ಸೊ ಆ ಒಂದು ರೀತಿಯ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಚೆನ್ನಾಗಿ ಬಂದಿರೋದಿಲ್ಲ. ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡಿರ್ತಾರೆ. ಸೊ ಏನೋ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿನೋ ಏನೋ ಆಗ್ಬಿಟ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಕ ಹಾಗೆ ರಿಸಲ್ಟ್ ಬರದೇ ಇರಬಹುದು. ಬಟ್ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಎಕ್ಸ್ಪೆಕ್ಟೇಷನ್ ಆಗಿ ತಕ್ಕ ಹಾಗೆ ರ್ಯಾಂಕ್ ಗಳು ಬಂದಿರಬಹುದು. ವಾಟ್ ಎವರ್ ಇಟ್ ಮೇ ಬಿ. ಬಟ್ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತದ್ದು, ಬಹಳ ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ರ್ಯಾಂಕ್ ಬಂದಿಲ್ಲ. ಒಂದು ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ರೆ, ನಾನು ನಿಮ್ಮಲ್ಲಿ ಇಮೇಜ್ ಅನ್ನ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಇಲ್ಲ ಈ ರೀತಿ ಎಲ್ಲವೂ ಕೂಡ ಅಂದ್ರೆ CET ಮಾರ್ಕ್ಸ್ ಬರ್ತಾ ಇದೆ, ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕೂಡ ಬರ್ತಾ ಇದೆ, ರ್ಯಾಂಕ್ ಬರ್ತಾ ಇಲ್ಲ. ಇದರಲ್ಲಿ ಕೆಲವೊಂದಷ್ಟು ನೀವು ಮಾಡಿರುವಂತಹ ತಪ್ಪಾಗಿರಬಹುದು, CBSE ICSE ಬೋರ್ಡ್ ಅವರಾಗಿದ್ರೆ, ಅಥವಾ ನೀವೆಲ್ಲದೂ ಕೂಡ ಕರೆಕ್ಟ್ ಮಾಡಿದ್ದು ಕೂಡ KE ಅವರ ಕಡೆಯಿಂದ ಆಗಿರುವಂತಹ ಮಿಸ್ಟೇಕ್ ಆಗಿರಬಹುದು. ಅವರ ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಮಿಸ್ಟೇಕು ಅಥವಾ ಅವರು ಮಾರ್ಕ್ಸ್ ಅನ್ನ ಫೆಚ್ ಮಾಡ್ಕೊಳ್ಳೋಲ್ಲಿ ಆಗಿರುವಂತಹ ಮಿಸ್ಟೇಕು ಗೊತ್ತಿಲ್ಲ ನನಗೆ. ಬಟ್ ಪ್ರತಿ ವರ್ಷ ಈ ರೀತಿಯ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಈ ರೀತಿಯ KE ಅವರು ಕೂಡ ತಮ್ಮ ಕಡೆಯಿಂದನೂ ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡಿರ್ತಾರೆ. ಈಗ ನಾ ಯಾಕೆ KE ಅವ್ರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಇದ್ದಿರೋ ರಿಯಾಲಿಟಿಯನ್ನ ಹೇಳಲೇಬೇಕಲ್ವಾ. ಈಗ ನೋಡಿ, ಇದೇ ವಿದ್ಯಾರ್ಥಿಗೆ ನಾನು ಎಕ್ಸಾಂಪಲ್ ತಗೋತೀನಿ, ಅಥವಾ ಇದೇ ರೀತಿ ನಿಮಗೂ ಕೂಡ ಆಗಿರಬಹುದು. CET ಮಾರ್ಕ್ಸ್ ಬಂದಿದೆ ಅಂದ್ಮೇಲೆ CET ಎಕ್ಸಾಮ್ ಮಾರ್ಕ್ಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ವಾಲಿಫಿಕೇಶನ್ ಮಾರ್ಕ್ಸ್ ಬಂದಿದೆ ಅಂದ್ರೆ ಈ ವಿದ್ಯಾರ್ಥಿ CBSE, ಯಾಕಂದ್ರೆ ನನಗೆ ಪರಿಚಯ ಇರುವಂತ ವಿದ್ಯಾರ್ಥಿ ಆಗಿರೋದಕ್ಕೆ ನಾನು 100% ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ, CBSE ವಿದ್ಯಾರ್ಥಿ. ಸೊ ದಟ್ CBSE ಮಾರ್ಕ್ಸ್ ಕೂಡ ಇದರಲ್ಲಿ ಎಂಟ್ರಿ ಆಗಿದೆ, ಹೌದಾ? ಸೊ PCMB ಇಂಗ್ಲಿಷ್ ಕೂಡ ಇದೆ, CBSE ಮಾರ್ಕ್ಸ್ ಎಂಟ್ರಿ ಆಗಿದೆ ಅಂದ್ರೆ ಇದನ್ನ ಆಟೋಮೆಟಿಕಲಿ ತಗೊಂಡಿರೋದಿಲ್ಲ ಅವರು. ಸೊ ನೀವಾಗೆ ಎಂಟ್ರಿ ಮಾಡಿರ್ತೀರಿ. ಸೊ ಅದಕ್ಕಾಗಿ ಸ್ಟೂಡೆಂಟ್ ಕಡೆಯಿಂದ ಯಾವುದೇ ಮಿಸ್ಟೇಕ್ ಇಲ್ಲ. ಆದರೂ ಕೂಡ ನಾನು ಕೇಳೋದು KE ಅವರಿಗೆ, ಈ ವಿದ್ಯಾರ್ಥಿಗೆ ರ್ಯಾಂಕ್ ಯಾಕೆ ಬಂದಿಲ್ಲ? ಸೊ CETನೂ ಬರೆದು ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಪಿಯರ್ ಆಗಿ ರ್ಯಾಂಕ್ ಬಂದಿಲ್ಲ ಅಂದ್ರೆ ಇದು KE ಅವರ ಸಾಫ್ಟ್ವೇರ್ ಅಲ್ಲೇ ಇರುವಂತ ಮಿಸ್ಟೇಕ್ ಅಲ್ವಾ? ಹಾಗಾದ್ರೆ ದಯವಿಟ್ಟು KE ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ನಮ್ಮ ಬಹಳ ಜನ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ನಾಳೆ ನಿಮ್ಮ ಆಫೀಸ್ ರಜೆ ಇದೆ ಅಂತ ಗೊತ್ತಿದ್ದು ಕೂಡ ನಿಮ್ಮ ಆಫೀಸಿನ ಮುಂದೆ ಬಂದು ವಿದ್ಯಾರ್ಥಿಗಳು ವೇಟ್ ಮಾಡಬಹುದು. ಆ ಕಾರಣಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇವತ್ತು ರಾತ್ರಿಯೇ ಒಂದು ನೋಟಿಫಿಕೇಶನ್ ಅನ್ನ ಕಳಿಸಿ. ಇಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, KEಗೆ ಬರಬೇಕು ಅಂತ ಆದ್ರೆ ಯಾವಾಗ KEಗೆ ಬರಬೇಕು, ಅಥವಾ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಅಲ್ಲಿ ಮಾರ್ಕ್ಸ್ ಎಂಟ್ರಿಯನ್ನು ಇನ್ನೊಂದ್ಸರಿ ಏನಾದ್ರೂ ಮಾಡ್ಬೇಕಾ, ಅದನ್ನು ಕೂಡ ಮಾಡೋಣಂತೆ. ಬಟ್ KCET ಮಾರ್ಕ್ಸ್ ಬಂದಿದೆ, ಬೋರ್ಡ್ ಮಾರ್ಕ್ಸ್ ಬಂದಿದೆ ಅಂದ್ಮೇಲೆ ಇನ್ನೇನು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ನಾ ಕೇಳೋದು ವಿದ್ಯಾರ್ಥಿಗಳಿಗೆ. ಸೊ ಇದು KE ಅವರ ಕಂಪ್ಲೀಟ್ KE ಅವರ ಸಾಫ್ಟ್ವೇರ್ ಅಲ್ಲಿ ಆಗಿರುವಂತ ಮಿಸ್ಟೇಕ್ ಇದು ಅಷ್ಟೇ. ಸೊ ಇದು ಒಂದು ಪಾಯಿಂಟ್. ಎರಡನೇ ಎಕ್ಸಾಂಪಲ್ ನ ತೋರಿಸ್ತೀನಿ ನೋಡಿ. ಕ್ವಾಲಿಫೈ ಎಕ್ಸಾಮಿನೇಷನ್ ಇಸ್ ನಾಟ್ ಕಂಪ್ಲೀಟೆಡ್ ಅಂತ ಇದೆ. ಇದರಲ್ಲಂತೂ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಫ್ರೆಶರ್ಸ್ ಇದ್ದಾರೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ರಿಪೀಟರ್ಸ್ ಗಳಿದ್ದಾರೆ, ಮ್ಯಾಕ್ಸಿಮಮ್ ರಿಪೀಟರ್ಸ್ ಗಳು ಇರುವಂತದ್ದು. ನಿಮಗೆ ಅದು ಸ್ಟೇಟ್ ಬೋರ್ಡ್ ಇದ್ದವರಿಗೆ ಇದು ಪ್ರಾಬ್ಲಮ್ ಇದೆ. ಕ್ವಾಲಿಫೈ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ ಯಾರಾದ್ರೂ CBSE ICSE ಅವರಿಗೆ ಬಂದಿದ್ರೆ ನಾವು ಹೇಳ್ಬೋದಿತ್ತು. CBSE ಹಾಗೇನಾದ್ರೂ ಬಂದಿದ್ರು ಕೂಡ ನೆನ್ಪಿಟ್ಕೊಳ್ಳಿ, ಒಂದು ನೀವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿರೋದಿಲ್ಲ ಅವರು ಕೊಟ್ಟಿರೋ ಲಿಂಕ್ ಅಲ್ಲಿ, ಅಥವಾ ಡಿಜಿಲಾಕರ್ ಇಂದ ಫೆಚ್ ಮಾಡ್ಕೋಬೇಕು ಅಂತ ಅಂದಾಗ ನೀವು ಕರೆಕ್ಟ್ ಆದ ಮೆಥಡ್ ಅಲ್ಲಿ ಅದನ್ನ ಫೆಚ್ ಮಾಡ್ಕೊಂಡಿರೋದಿಲ್ಲ, ಈ ರೀತಿ ಬಂದಿರ್ತದೆ. ಇದು ಸ್ಟೂಡೆಂಟ್ ಮಿಸ್ಟೇಕ್. ಆದ್ರೆ ನಾನು ಹೇಳೋದು, ರಿಪೀಟರ್ ಲಾಸ್ಟ್ ಇಯರ್ ಪಾಸ್ ಆಗಿರುವಂತಹ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿ ಅಥವಾ ಈ ವರ್ಷ ಪಾಸ್ ಆಗಿರುವಂತಹ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗೂ ಕೂಡ ಇದೇ ರೀತಿ ತೋರಿಸ್ತಾ ಇದೆ ಅಂತ ಅಂದ್ರೆ ದೆನ್
ಇದು ವಿದ್ಯಾರ್ಥಿಗಳ ಮಿಸ್ಟೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕೆಇ ಅವರ ಸಾಫ್ಟ್ವೇರ್ ಅಲ್ಲೇ ಏನಾದ್ರೂ ಒಂದು ಮಿಸ್ಟೇಕ್ ಆಗಿರ್ಬೇಕಲ್ವಾ? ಸೊ ಅದನ್ನ ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂದ್ರೆ PUC ಸೆಕೆಂಡ್ ಇಯರ್ ಅಂತ ಆಯ್ತು. ಸೊ ಈಗ PUC ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ್ಬಿಟ್ಟು ನಿಮ್ಮ ಹತ್ರ ರಿಸಲ್ಟ್ ಶೀಟ್ ಕೂಡ ಇದೆ. ರಿಪೀಟರ್ಸ್ ಆಗಿದ್ರೆ ನಿಮಗೂ ಕೂಡ ಇದೆ, ಫ್ರೆಷರ್ಸ್ ಆಗಿದ್ರೆ ನಿಮಗೂ ಕೂಡ ಇದೆ. ನೀವು ಆಲ್ರೆಡಿ ಪಾಸ್ ಆಗಿದ್ದೀರಿ ಅನ್ನೋದರ ಮಾರ್ಕ್ಸ್ ಕೂಡ ನಿಮ್ಮ ಕಣ್ಣು ಮುಂದಿದೆ. ಹಾಗಾದ್ರೆ ಇದು PU ಬೋರ್ಡ್ ಇಂದ ಅಥವಾ ಡಿಜಿಲಾಕರ್ ಇಂದ KEA ಬೋರ್ಡ್ಗೆ ಕರೆಕ್ಟ್ ಆಗಿ ಹೋಗಿಲ್ವಾ? ಹಾಗಾದ್ರೆ ಇಂತಹ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದೆ. ಕ್ವಾಲಿಫೈ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್. ಪಾಪ ವಿದ್ಯಾರ್ಥಿ ಏನಂತ ತಿಳ್ಕೋಬೇಕು? ಪಾಸ್ ಆಗಿರೋದು ಅಂದ್ರೆ ಮಿನಿಮಮ್ 50% ತೆಗಿಬೇಕು, ಅದಕ್ಕಿಂತ ಜಾಸ್ತಿನೇ ತೆಗೆದಿದ್ದಾನೆ ವಿದ್ಯಾರ್ಥಿ. SC ST ಇದ್ರೆ 40% ತೆಗಿಬೇಕು, ಅದಕ್ಕಿಂತ ಜಾಸ್ತಿನೇ ತೆಗೆದಿದ್ದಾನೆ. ಸೊ ಹಂಗಿದ್ದಾಗ್ಲೂ ಕೂಡ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಥಿಗಳ ಕೈಯಲ್ಲಿದೆ, ಆದ್ರೆ ಅದು KE ಅವರಿಗೆ ಮುಟ್ಟಿಲ್ವ? ಹಾಗಾದ್ರೆ ಅವನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದ್ರೆ PUC ಸೆಕೆಂಡ್ ಇಯರ್ ನ ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಹೆಂಗ್ ಬರ್ತದೆ ಇದು? ಇದು ಪ್ರಾಬ್ಲಮ್ ಇರೋದು KEA ವೆಬ್ಸೈಟ್ ಅಲ್ಲಿ, KEA ಸರ್ವರ್ ಅಲ್ಲಿ. ದಯವಿಟ್ಟು ತಮ್ಮ ಪ್ರಾಬ್ಲಮ್ ಏನಾದ್ರೂ ಇರ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿ, ಇಲ್ಲ ನಿಮ್ಮ ಟ್ವಿಟರ್ ಅಲ್ಲಾದ್ರೂ ಹೇಳಿ, ಈ ರೀತಿನೂ ಬರುವಂತ ಚಾನ್ಸಸ್ ಇದೆ, ಬಂದಿದೆ. ಆ ಕಾರಣಕ್ಕೆ ಇಂತಹ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಬೇಡಿ, ಚಿಂತೆ ಮಾಡಬೇಡಿ. ನಾವು ನೋಟಿಫಿಕೇಶನ್ ಕಳಿಸ್ತೀವಿ. KEA ಬಂದು ಮಾರ್ಕ್ಸ್ ಎಂಟ್ರಿ ಮಾಡಿ, ಅಥವಾ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ, ಏನಾದ್ರೂ ಒಂದು ನೋಟಿಫಿಕೇಶನ್ ಅನ್ನ ದಯವಿಟ್ಟು KEA ಅವರು ಕೊಡಿ. ಕೊಟ್ರೆ ನಾಳೆ ಸಂಡೇ ನಿಮ್ಮ ಆಫೀಸಿಗೆ ಬರೋದನ್ನ ತಪ್ಪಿಸೋದಕ್ಕಾಗುತ್ತೆ. ನಾಳೆ ನಿಮ್ಮ ಆಫೀಸ್ ಓಪನ್ ಇರೋದಿಲ್ಲ ಗೊತ್ತಿದೆ ನನಗೆ, ಆದ್ರೂ ಕೂಡ ಆಫೀಸ್ ಮುಂದೆ ಬಂದು ನಿಂತ್ಕೋತಾರೆ. ಯಾಕಂದ್ರೆ ಅದು ಒಂದು ಪ್ಯಾನಿಕ್ನೆಸ್ ಅಥವಾ ಅದಕ್ಕೊಂದು ಒಂದು ರೀತಿ ಅವರಿಗೆ ಬೇಜಾರಾಗಿದೆ, ಹೆದರಿಕೆ ಆಗಿದೆ, ರ್ಯಾಂಕ್ ಬರ್ತದೋ ಇಲ್ಲೋ ಅಂತೇಳಿ. ಆ ಕಾರಣಕ್ಕೆ ದಯವಿಟ್ಟು KEA ಅವರ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿ. ಇನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ನಾನು ಹೇಳುವುದಿಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ನೀವು ಪ್ಯಾನಿಕ್ ಆಗಬೇಡಿ. ನೀವು ಬೋರ್ಡ್ ಎಕ್ಸಾಮ್ ಪಾಸ್ ಆಗಿದ್ದೀರಿ, ಅದರ ರಿಸಲ್ಟ್ ಇದೆ. KCET ಎಕ್ಸಾಮ್ ಕುತ್ಕೊಂಡಿದ್ದೀರಿ, ಅದ್ರ ಕೂಡ ರಿಸಲ್ಟ್ ಇದೆ. ಸೊ ಎಲ್ಲವೂ ಕೂಡ ಇದೆ. ಅದು ಈ ರೀತಿ ಯಾರು ಬಂದಿರಬಹುದು ಅಥವಾ ಈ ರೀತಿ ಯಾರು ಬಂದಿರಬಹುದು. ಈ ರೀತಿ ಬಂದಿದ್ರಂತೂ ಇದು 100% KEA ಅವರದೇ ಮಿಸ್ಟೇಕ್ ಇದು. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ, ಎಲ್ಲವೂ ಕರೆಕ್ಟ್ ಇದೆ ಅಂದ್ಮೇಲೆ ರ್ಯಾಂಕ್ ಯಾಕೆ ಬರ್ತಾ ಇಲ್ಲ? ಸೊ ಏನೇ ಆಗಿದ್ರು ಕೂಡ ವಿದ್ಯಾರ್ಥಿಗಳು ಮತ್ತು ಪಾಲಕರೇ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ, ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ, ನಿಶ್ಚಿಂತೆಯಿಂದ ಇರಿ. ನನಗೆ ಗೊತ್ತು ಚಿಂತೆ ಆಗುತ್ತೆ, ಆದ್ರೂ ಕೂಡ ನನ್ನ ಕಡೆಯಿಂದ ಹೇಳೋದಿಷ್ಟೇ, KEA ಅವರ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದೇ ಬರುತ್ತೆ. ನಾನು KEA ಅವ್ರಿಗೆ ಕೇಳ್ತಾ ಇರೋದು, ಇವತ್ತು ರಾತ್ರಿನೇ ಬಿಡಿ, ಅಟ್ಲೀಸ್ಟ್ ನಾಳೆ ಸಮಾಧಾನದಿಂದ ಇರ್ತಾರೆ ಅಂತ ಹೇಳಿ. ಸೊ ಅಟ್ಲೀಸ್ಟ್ ನಾಳೆಯ ತನಕ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ಮಂಡೇ ಆದ್ರೂ ಬರುತ್ತೆ. ಏನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ದಯವಿಟ್ಟು ಅಲ್ಲಿಯ ತನಕ ವೇಟ್ ಮಾಡಿ. ಅಲ್ಲಿ ತನಕ ವೇಟ್ ಮಾಡೋದು ಬಿಟ್ಟು ಬೇರೆ ಕೆಲಸವೂ ಕೂಡ ಸಾಧ್ಯ ಇಲ್ಲ, ಬೇರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ, ರೈಟ್? ಸೊ ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ರಿಕ್ವೆಸ್ಟ್ ಇಷ್ಟೇ, ಚಿಂತೆ ಮಾಡಬೇಡಿ, ಪೇಷನ್ಸ್ ಇರ್ಲಿ, ತಾಳ್ಮೆ ಇರ್ಲಿ. ಇದು ನಿಮ್ಮ ತಪ್ಪಲ್ಲದೆ ಇದ್ರೂ ಕೂಡ ಕೆಲವೊಂದು ಸಾರಿ ಜೀವನದಲ್ಲಿ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಸೊ ಅದೇ ರೀತಿ ಇದು ಅಂತ ಇಟ್ಕೊಳ್ಳಿ. ಸೊ ಇವತ್ತಿನ ಕಷ್ಟದ ಸಮಯವೂ ಕೂಡ ಕಳೆದು ಹೋಗುತ್ತೆ, ಚಿಂತೆ ಮಾಡಬೇಡಿ. ಓಕೆ, ಸೊ ನಾಳೆ ಅಥವಾ ನಾಡಿದ್ದರ ಬೆಳಗ್ಗೆ ಒಳಗಾಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಏನು ಬರ್ತದೆ ಅನ್ನೋದನ್ನ ನಾನು ಹೇಳ್ತೀನಿ. ಅದರಲ್ಲಿ ಇದ್ದ ಹಾಗೆ ನಾವು ಮಾಡೋಣಂತೆ. ಬಟ್ ನಿಮಗೂ ಕೂಡ ರ್ಯಾಂಕ್ ಅನ್ನ ಕೊಡ್ತಾರೆ, ಚಿಂತೆ ಮಾಡಬೇಡಿ. ಅಷ್ಟೇ, ನಿಮಗೆ ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಇನ್ ಬಿಟ್ವೀನ್ ರ್ಯಾಂಕ್ ಅನ್ನ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರು 15,000 ಇದೆ, ಮತ್ತೊಬ್ರು 15,001 ಇದೆ. ನಿಮ್ಮ ರ್ಯಾಂಕ್ 15,000 ಮತ್ತೆ 15,001 ಮಿಡಲ್ ಬರೋ ಹಾಗಿತ್ತಿದ್ರೆ ಮಾರ್ಕ್ಸ್ ಆ ಒಂದು ಪರ್ಸೆಂಟೇಜ್ ಪ್ರಕಾರ ನಿಮಗೆ 15,000.001 ಅಥವಾ 025 ಅಥವಾ 075 ಈಗ ಏನಾದ್ರೂ ಒಂದು ರ್ಯಾಂಕ್ ಅನ್ನ ಸ್ಪಾಟ್ ರ್ಯಾಂಕ್ ಅಂತ ಹೇಳ್ತೀವಿ ನಾವು, ಅದನ್ನ ನಿಮಗೆ ಅಸೈನ್ ಮಾಡೇ ಮಾಡ್ತಾರೆ. ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.